ಪ್ರಿಯ ವೀಕ್ಷಕರೇ, ನಮ್ಮ ನಕ್ಷತ್ರ ಟಿವಿ ವತಿಯಿಂದ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನು ನಾವು ಸಂದರ್ಶನ ಮಾಡುತ್ತಾ ಹೊರಟಿದ್ದೇವೆ. ಈ ನಿಟ್ಟಿನಲ್ಲಿ ಈ ದಿನ ನಾವು ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಹನುಮಂತಪ್ಪನವರನ್ನು ಸಂದರ್ಶಿಸಿದ್ದೇವೆ. ಅವರಿಗೆ ನಮ್ಮ ನಕ್ಷತ್ರ ಟಿವಿ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನೀವೀಗ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಂತಿದ್ದೀರಾ, ಹೌದಾ? ಯಾವ ವಿಷಯವನ್ನು ಇಟ್ಕೊಂಡು ಜನರ ಮುಂದೆ ಓಟ್ ಕೇಳಲಿಕ್ಕೆ ಹೋಗ್ತೀರಾ? ಈಗ ನಾವು ಮೊದಲಿಗೆ ಈಗ ನಮ್ಮ ಪಕ್ಷದ ಒಂದು ಅಜೆಂಡಾ ಇದೆ. ಅದು ಅಜೆಂಡಾ ಪ್ರಕಾರ ಏನಂದರೆ, ಈ ಭಾರತ ದೇಶದ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡೋಕ್ಕೋಸ್ಕರ ನಮ್ಮ ಪಕ್ಷ ಇರೋದು. ಅದರದ್ದು ಅಜೆಂಡಾ ಅದೇ ನಮ್ಮದೀಗ. ಏನಂದ್ರೆ ಸಂವಿಧಾನ ಸಮರ್ಪಕವಾಗಿ ಜಾರಿ ಮಾಡೋ ಕಡೆಗೆ ನಮ್ಮ ಗಮನ. ಅದನ್ನು ಇಟ್ಕೊಂಡು ಅದರ ಅಜೆಂಡಾ ಹಿಡ್ಕೊಂಡು ನಾವು ಎಲ್ಲ ನಮ್ಮ ಮತದಾರರ ಹತ್ರ ಹೋಗ್ತದೆ. ಈಗ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷ ಚುನಾವಣೆಗೆ ಭಾಗವಹಿಸ್ತಿದೆ ಅಂತ ಹೇಳಿದ್ರಿ. ಈಗ ಸಂವಿಧಾನದ ರಕ್ಷಣೆಯಲ್ಲಿ ಭಂಗ ಆಗ್ತಿದೆ ಅನಿಸ್ತಾ ಇದೆಯಾ? ಪೂರ ಭಂಗ ಆಗ್ತಾಯಿದೆ. ಯಾವ್ಯಾವ ಪಕ್ಷದಿಂದ ಆಗ್ತಾ ಇದೆ? ಇವಾಗ 75 ವರ್ಷ ಆದರೆ ದೇಶ ಇವತ್ತು ಸಂವಿಧಾನ ಸ್ವತಂತ್ರ ಆಗಿ 75 ವರ್ಷದ ಹಿಂದೆ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಬರೆದ್ರು ಏನಂದ್ರೆ, ನಾನು ಬರೆದಂಥ ಸಂವಿಧಾನವನ್ನು ಕೇವಲ 10 ವರ್ಷ ಸಂವಿಧಾನದ ಪ್ರಕಾರ ಈ ದೇಶದಲ್ಲಿ ಆಡಳಿತ ಆದರೆ 10 ವರ್ಷದಲ್ಲೇ ಈ ದೇಶ ಉದ್ಧಾರ ಆಗುತ್ತೆ, ಯಾವ ಬಡತನ ಅನ್ನೋದಿರೋದಿಲ್ಲ, ಶ್ರೀಮಂತ ದೇಶ ಆಗುತ್ತೆ ಅಂತ ಹೇಳಿದ್ದರು. ಬರೆದಿರೋದು ಕೂಡ ಹೌದು. ಆದರೂ ಕೂಡ 75 ವರ್ಷದ ತನಕ ಆಳಿರೋಂಥ 50 ವರ್ಷ ಆಳಿರೋಂಥ ಕಾಂಗ್ರೆಸ್ ಸರ್ಕಾರ ಆಗಲಿ, 55 ವರ್ಷ 10 ವರ್ಷ ಆಳಿರುವಂತಹ ಇವತ್ತು ಜನತಾ ಪರಿವಾರ ಆಗಲಿ, ಈಗ 10 ವರ್ಷ ಆಳ್ತಿರೋಂಥ BJP ಆಗಲಿ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಇನ್ನೂ ಮಾಡಿಲ್ಲ. ಇನ್ನು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ಸಂವಿಧಾನವನ್ನು ಕೂಡ ಇವತ್ತು ತಿರುಚುವ ಹಂತಕ್ಕೆ ಹೋಗಿದೆ. ಈಗ ತಾವು ಹೇಳಿದ್ರಿ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ತಿರುಚುವ ಕೆಲಸ ಆಗ್ತಾಯಿದೆ ಅಂತ. ಅದೇ ಅಂಬೇಡ್ಕರ್ ಅವರು ಅದೇ ಸಂವಿಧಾನದಲ್ಲಿ ಬರ್ತಾರೆ, ಕೆಲವೊಂದು ವಿಷಯಗಳನ್ನು ನೀವು ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಬಹುಮತ ಇದ್ದರೆ ಅಮೆಂಡ್ಮೆಂಟ್ ಮಾಡ್ಕೋಬೋದು ಅಂತ ಅದೇ ಅಂಬೇಡ್ಕರ್ ಹೇಳಿದಾರಲ್ಲ. ಆ ಅಂಬೇಡ್ಕರ್ ಹೇಳಿಕೆ ಮೇಲೆಯೇ ಮಾಡ್ತಾಯಿದ್ದಾರೆ ಪಕ್ಷಗಳರು. ಈಗ ಸರ್, ಈಗ ಏನಾಗಿದೆ ಅಂದ್ರೆ ಬದಲಾವಣೆ ಇವತ್ತು ಪ್ರಕೃತಿ ನಿಯಮ. ಈಗ ಜನಸಂಖ್ಯೆ ದರವಾಗಿ ಹೆಚ್ಚಿಗೆ ಆಗ್ತಾ ಇವತ್ತು ದೇಶದಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಕೆಲವೊಂದನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬದಲಾವಣೆಯನ್ನು ತಾವು ಒಮ್ಮತ ಇದ್ದರೆ ದೇಶದ ಎಲ್ಲ ಸಾರ್ವಜನಿಕ ಹಿತದೃಷ್ಟಿಗೋಸ್ಕರ ಕೆಲವೊಂದು ಅಂಶಗಳನ್ನು ಬದಲಾವಣೆ ಮಾಡಿರಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ದೇಶದಲ್ಲಿ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡೋರ ಮುಖಾಂತರ ಅದರಲ್ಲಿ ಬದಲಾವಣೆ ಇದ್ದರೆ ಮಾಡಿರಿ ಅಂತ ಹೇಳಿದ್ದಾರೆ. ಹೊರತಕ್ಕೂ ಆ ಸಂವಿಧಾನವನ್ನು ಜಾರಿ ಮಾಡದೆ ನೀವು ಬರೀ ಸಂವಿಧಾನನ ಏನು ಬದಲಾವಣೆ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿಲ್ಲ ಅವರು. ಈಗ ನಿಮ್ಮ ರಾಷ್ಟ್ರಮಟ್ಟದ ನಾಯಕಿ ಅಕ್ಕ ಮಾಯಾವತಿಯವರು ಉತ್ತರ ಪ್ರದೇಶದಲ್ಲಿ 1 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯ ಆಳಿದರು. 4 ಬಾರಿ ರಾಜ್ಯ ಆಳಿದರು. ಅವರಷ್ಟೆಲ್ಲ ಸುಧಾರಣೆ ಮಾಡಿದರು. ಎಲ್ಲ ದಲಿತರಿಗೆ, ಕೆಳಮಟ್ಟದ ಜನರಿಗೆ ಬಹಳ ಸಹಕಾರ ಕೊಟ್ಟರು ಅಂತ ನಾವು ಕೇಳ್ಪಟ್ಟಿದ್ದೀವಿ, ನೀವು ತಿಳ್ಕೊಂಡಿದ್ದೀರಿ. ಅಷ್ಟೆಲ್ಲ ಆಗಿದ್ದವರು ಮತ್ತೆ ಮೊನ್ನೆ ಯಾಕೆ ಅಷ್ಟು ಹೀನಾಯವಾಗಿ ಸೋತರು? ಸರ್, ಈಗೈತಲ್ಲ 3 ಜನ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಉತ್ತರ ಪ್ರದೇಶ ಕಾಂಗ್ರೆಸ್ ಪಕ್ಷದಿಂದ 3 ಜನ ಪ್ರಧಾನಮಂತ್ರಿಗಳು ಕೊಟ್ಟಿದ್ರೂ ಕೂಡ ಅಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಸೋಲ್ಬೇಕಾತು. ಅಂತಹ ಸೃಷ್ಟಿ ಇರೋಂಥ ಪ್ರದೇಶದಲ್ಲಿ ಇವತ್ತು ಒಂದು ಗಾಳಿ ಇದೆ. ಆ ಸಮಯದಲ್ಲಿ ಐತಲ್ಲ, ಯಾರಿಗೂ ಕೂಡ ಅಲ್ಲಿ ಒಂದು ನಮ್ದಾರ ಒಂದು ಸೀಟ್ ಬಂದೈತಿ. ಇವತ್ತು ಸರಿ 10 MP ಇದ್ದವು, 34 MLA ಇದ್ದವು. ಆದರೆ ಈ ಬಾರಿ 1 MLA ಬಂದಿದೆ. ಈಗ ಕೂಡ MP ಗಳು 10 ಜನ ಅದಾರ, 9 ಜನ MP ಅದಾರ. ಎಲ್ಲೋ ಒಂದು ಕಡೆ. ಆದರೆ ನಮ್ಮ ಅಕ್ಕ ಮಾಯಾವತಿಯವರು ಇವತ್ತು ಏನು ಈ BJP ಸರ್ಕಾರದ ಧೋರಣೆಯನ್ನು ಖಂಡಿಸಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದರು ಅವರು. ಅಲ್ಲ, ಎಲ್ಲೋ ಅಕ್ಕ ಮಾಯಾವತಿಯವರು ಒಂದು ಕಡೆ BJPಯನ್ನು ಎದುರಾಕೊಳ್ಳೋ ಬರದಲ್ಲಿ ಯಾವುದಾದ್ರೂ ಒಂದು ಮಿತ್ರ ಪಕ್ಷಗಳ ಜೊತೆಯಾಗಿ ನಿಂತಿದ್ದರೆ BJPಯನ್ನು ಸೋಲಿಸ್ಬೋದಾಗಿತ್ತು ಉತ್ತರ ಪ್ರದೇಶದಲ್ಲಿ. ಅವರೊಬ್ಬರೇ ನಿಂತುಬಿಟ್ಟು ದಲಿತರ ಓಟ್ಗಳನ್ನು ಒಂದು ಕಡೆ ಸೈಡ್ ಮಾಡಿ BJP ಗೆಲುವಿಗೆ ಕಾರಣರಾದ್ರು ಅನಿಸ್ತಾ ಇಲ್ವಾ?
ಇಲ್ಲ, ಬಿ ಜೆ ಪಿ ಇಲ್ಲದೇ ಇರೋ ಸಮಯದಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಇದ್ದ ಸಮಯದಲ್ಲಿ, ಕಾಂಗ್ರೆಸ್ಸೇ ಪೂರ ಇದ್ದ ಸಮಯದಲ್ಲಿ ನಮ್ಮ ಪಕ್ಷ 1984ರಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಡೆಲ್ಲಿಯಲ್ಲಿ 84 ಏಪ್ರಿಲ್ 14ರಾಗ ಪ್ರಾರಂಭ ಮಾಡಿದಾಗಿಂದನೂ ಕೂಡ ಇವತ್ತು ಯಾವತ್ತು ನಮ್ಮ ಪಾರ್ಟಿ ಬಂತು ಯಾವುದೇ ಒಂದು ಪಕ್ಷನ ಸೋಲ್ಸೋಕ್ಕಾಗಲಿ ಗೆಲ್ಸೋಕ್ಕಾಗಲಿ ಬಂದಿಲ್ಲ. ಇವತ್ತು 75% ಇರುವಂತಹ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ರಾಜ್ಯಾಧಿಕಾರ ಕೊಡ್ಸೋಕ್ಕೋಸ್ಕರ ಬಂದೈತೆ ಹೊರತು ಯಾರನ್ನ ಗೆಲ್ಸೋಕ್ಕೂ ಸೋಲ್ಸೋಕ್ಕೂ ಬಂದಿಲ್ಲ. ರಾಜ್ಯಾಧಿಕಾರ ಕೊಡಿಸ್ಬೇಕು ಅನ್ಕಂತ ದಲಿತ ರೋಟ್ಗಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿ ಉಳಿದ ಸವರ್ಣೀಯ ರೋಟ್ಗಳೆಲ್ಲ ಒಂದು ಕಡೆ ಆಗಿ ಸವರ್ಣೀಯರಿಗೆ ದಾರಿ ಮಾಡಿಕೊಡ್ತಾ ಅದೇ ಅನಿಸ್ತಾ ಇಲ್ವಾ ಸರ್? ಈಗ ಇಡೀ ದೇಶದಲ್ಲಿ ಇಲ್ಲೇ ಈಗ ಉದಾಹರಣೆಗೆ ಒಂದು ಹೇಳ್ತಾನೆ, ಕರ್ನಾಟಕದಲ್ಲೇ ಚೀಫ್ ಮಿನಿಸ್ಟರ್ ಆಗೋ ಮಟ್ಟಕ್ಕೆ ದಲಿತರು ಬಂದ್ರೂ ಕೂಡ ಅಲ್ಲಿ ಕೂಡ ಅಸ್ಪೃಶ್ಯತೆಯಿಂದನೇ ಇವತ್ತುವರೆಗೂ ನಮ್ಮ ನಾಯಕರುಗಳು, ಅನ್ಯ ಪಕ್ಷದ ನಾಯಕರುಗಳು ಮುಖ್ಯಮಂತ್ರಿ ಆಗೋಕ್ಕಾಗಿಲ್ಲ. 2% ಇರೋವಂಥ ಕಾಂಗ್ರೆಸ್ನಲ್ಲಿ 2% ಇರೋರು ಮುಖ್ಯಮಂತ್ರಿ ಆಗಿದ್ದಾರೆ, 5% ಇರೋರು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು 18-20% ಇರೋವಂಥ ದಲಿತರು ಇವತ್ತಿಗೂ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಕೂಡ 18% ಇರೋವಂಥ 18-20% ಇರೋಂಥ ಅಲ್ಪಸಂಖ್ಯಾತ ಮುಸಲ್ಮಾನರು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ನೀವು ಹೇಳ್ತಾರ ಸರಿ ಇರ್ಬೋದು. ಹಂಗೆ ಅಲ್ಲಿ ಕೂಡ ಉತ್ತರ ಪ್ರದೇಶದಲ್ಲಿ ರಾಜಕಾರಣದಲ್ಲಿ ಅವೆಲ್ಲ ಸರ್ವೇ ಸಾಮಾನ್ಯ. ಈಗ ಅರ್ಹತೆ ಇದ್ದವ್ರಿಗೆ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗುತ್ತೆ. ಈಗ ನಿಮ್ಮ ವಿಚಾರಕ್ಕೆ ಬರೋದಾದ್ರೆ, ಈಗ ನೀವು ಹರಿಹರ ಕ್ಷೇತ್ರಕ್ಕೆ MLA ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ಈಗ ನೀವು ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ನೀವು ಮುಖ್ಯವಾಗಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಮತಗಳ ಮೇಲೆ ಡಿಪೆಂಡ್ ಆಗಿದ್ದೀರಾ. ಮೇಲ್ನೋಟಕ್ಕೆ ಬಡವರ ಮತಗಳ ಮೇಲೆ ನೀವು ಡಿಪೆಂಡ್ ಆಗಿ ನಿಂತಾ ಇದ್ದೀರಾ. ಈಗ ನೀವು ಒಂದು ಕಡೆ ಹೇಳ್ತೀರಾ ಸಂವಿಧಾನವನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ತಲ್ಲ, ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಅಂತ ಕೆಲವೊಂದು ಕಡೆ ದೋಷಾರೋಪಣೆ ಮಾಡ್ತಾ ಇದ್ದೀರಾ. ಈಗ ನೀವು ದಲಿತರು, ಹಿಂದುಳಿದ ವರ್ಗದವರು, ಬಡವರ ಮತಗಳನ್ನು ನೀವು ನಿಮ್ಮ ಕಡೆ ತಗೊಂಡು ಮತ್ತು ಸವರ್ಣೀಯರಿಗೆ ದಾರಿ ಮಾಡಿಕೊಡ್ತಿದ್ದೀರಿ ಅನಿಸ್ತಾ ಇಲ್ವಾ? ಅಲ್ಲ, ಆಡಳಿತ ನಮ್ಮ ಹರಿಹರ ಕ್ಷೇತ್ರದ ವಿಚಾರಕ್ಕೆ ಕೇಳಿದ್ದಾರೆ, ವಿಚಾರಕ್ಕಾದ್ರೂ ಸಹಿತ ಅದೇ ಪ್ರಶ್ನೆ ನಂದು. ಸರ್, ಈಗ 1972ರವರೆಗೂ ಸವರ್ಣೀಯರೇ ಈ ತಾಲೂಕಿನ ಶಾಸಕರು ಹಾಕ್ಯಂತ ಇದ್ದರು. 72 ಮೇಲೆ ಹಿಂದುಳಿದ ಸಮುದಾಯದವರು, ಕುರುಬ ಸಮುದಾಯದವರು ಇಲ್ಲಿ ಶಾಸಕರಾದರು. ಆದರೆ 10 ವರ್ಷಕ್ಕೊಂದು ಸರಿ ಹಿಂದುಳಿದ ಸಮುದಾಯದವರಿಗೆ ಶಾಸಕ ಸ್ಥಾನ, ಮತ್ತು 10 ವರ್ಷ ಮೇಲ್ವರ್ಗದವರೇ ಶಾಸಕರು. ಹೌದ್ರಾ? ಸವರ್ಣೀಯರೇ ಶಾಸಕರು. ಅದು ಎಲ್ಲರೂ ಸೇರಿ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಸೇರಿ ಇಲ್ಲಿ ಒಂದು ಮೇಲ್ವರ್ಗದವರನ್ನ ಬೀಳಿಸ್ಬೇಕು, ಅವ್ರನ್ನ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ 72ರಲ್ಲಿ ಅವಾಗಿನ ಎಲ್ಲರೂ ಸೇರಿ ಇಲ್ಲಿ ಇವತ್ತು ಹಿಂದುಳಿದ ಸಮುದಾಯದವರು ಶಾಸಕರಾಗಂಗೆ ಮಾಡಿದರು. ಅದೇ ರೀತಿಯಾಗಿ ಇವತ್ತು ನಮ್ಮ ಬಹುಜನ ಸಮಾಜ ಪಾರ್ಟಿ, ನಾನು ಕೂಡ ಒಂದು ಸರಿ ದಲಿತರು ಮತ್ತು ಅಲ್ಪಸಂಖ್ಯಾತ ಸಮುದಾಯದವರು ಮತ್ತು ಹಿಂದುಳಿದ ಇತರೆ ಸಮುದಾಯದವರು ಸೇರ್ಕೊಂಡು, ಮೇಲ್ವರ್ಗದ ಬಡವರು ಸೇರ್ಕೊಂಡು ದಲಿತರು ಅಥವಾ ಮುಸಲ್ಮಾನರ ಶಾಸಕರಾಗಬೇಕನ್ನೋ ದೃಷ್ಟಿಯಿಂದ ಇವತ್ತು ಈ ಪಾರ್ಟಿಯಿಂದ, ಬಹುಜನ ಸಮಾಜ ಪಾರ್ಟಿಯಿಂದ ನಾನು ಶಾಸಕ ಸ್ಥಾನಕ್ಕೆ ನಿಂತಿದ್ದೀನಿ. ಮುಂದಿನ ದಿನದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ದೊಡ್ಡ ನಾಯಕರು BSPಯಿಂದ ಕ್ಯಾಂಡಿಡೇಟ್ ಹಾಕಾರ. ಅಲ್ಲ, ಸಂತೋಷ. ನಿಮ್ಮ ಪಕ್ಷದ ಒಂದು ಸ್ಟ್ರಾಟರ್ಜಿ ಅದು ನಿಮಗೆ ಬಿಟ್ಟು ವಿಚಾರ. ಈಗ ನೀವು ಮಹಾತ್ಮ B. ಕೃಷ್ಣಪ್ಪನವ್ರು ಹುಟ್ಟಿದ ಸ್ಥಳದಲ್ಲಿ ನಿಂತಿದ್ದೀರಾ. ಹೌದೌದು. ಮಹಾತ್ಮ B. ಕೃಷ್ಣಪ್ಪನವ್ರು ಅಂದರೆ ಅವರೊಬ್ಬ ನಮ್ಮ ಕರ್ನಾಟಕದ ಅಂಬೇಡ್ಕರ್ ಅಂತ ಎಲ್ಲ ದಲಿತರು ಮಾತಾಡ್ತಾರೆ. ಅಂಥ ಕ್ಷೇತ್ರದಲ್ಲಿ ನೀವು ನಿಂತಿದ್ದೀರಾ, BSPಯಿಂದ ನಿಂತಿದ್ದೀರಾ. ಎಲ್ಲೋ ಒಂದು ಕಡೆ ನೀವು ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲದೇ ಇದ್ದರೆ ಅಂಥ ಮಹಾನ್ ನಾಯಕನಿಗೆ ಅಪಮಾನ ಮಾಡಿದಂಗೆ ಆಗಲ್ವಾ? ಸರ್, ಅದು ಒಪ್ಕೇನಂತ ಮಾತು. ಯಾಕಂದರೆ ಇಡೀ ರಾಜ್ಯದಂಥ ಪ್ರೊಫೆಸರ್ B. ಕೃಷ್ಣಪ್ಪರನ್ನ ನಂಬಿ ಹೋದಂಥವ್ರು ಇವತ್ತು ದೊಡ್ಡ ನಾಯಕರಾಗಿದ್ದಾರೆ. ಆದರೆ ನಮ್ಮ ದುರಾದೃಷ್ಟ, ಹರಿಹರದ ಮತ್ತು ದಾವಣಗೆರೆ ಜಿಲ್ಲೆ ಜನ ನಾವು ಪ್ರೊಫೆಸರ್ B. ಕೃಷ್ಣಪ್ಪರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನಮ್ಮ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದೈತಿ ಇವತ್ತು. ಹಂಗಾಗಿ ಪ್ರೊಫೆಸರ್ B. ಕೃಷ್ಣಪ್ಪಾಜಿಯವರು ಏನು ಹೇಳಿದ್ರು, ನನ್ನ ಸಂಘಟನೆ DSS, ನನ್ನ ಪಕ್ಷ BSP ಅಂತ ಹೇಳಿದ್ರಲ್ಲ, ಅದನ್ನು ಗಮನ ಇಕ್ಕೊಂಡು ನಾವು ಬಹುಜನ ಸಮಾಜ ಪಕ್ಷದಿಂದ ನಿಲ್ತದೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೀತಾ ಇದ್ದೀವಿ.
ಈಗ ನೀವು ಹೇಳೋದೇನಂದ್ರೆ ದೀಪದ ಕೆಳಗೆ ಬೆಳಕಿಲ್ಲ ಅನ್ನೋ ಥರ ಮಾತಾಡ್ತೀರಿ. ಈಗ ದೀಪ ನಾನು ಮಾತಾಡಿಲ್ಲ. ಅಲ್ಲ, ಈಗ ಸರ್ವೇ ಸಾಮಾನ್ಯವಾಗಿ ಅಲ್ಲ, ನಮ್ಮ ಪರಿಸ್ಥಿತಿ ಇದ್ದಿದ್ದೆ ದೀಪದ ಕೆಳಗೆ ಬೆಳಕಿರಲ್ಲ. ಆ ಥರದಲ್ಲಿ ನಮ್ಮ ಹರಿಹರ ಕ್ಷೇತ್ರ ಆಗಿದೆ. ಅದನ್ನು ಈಗ ನಾವು ಕೃಷ್ಣಪ್ಪಾಜಿಯವರ ಆಸೆನ ನೆರವೇರಿಸುವ ಕಡೆಗೆ ನಮ್ಮ ಗಮನ ಆಗಿ ನಾವು BSP ಇಂದ ಕ್ಯಾಂಡಿಡೇಟ್ ಆಗಿದ್ದೀವಿ. ಆಯಿತು, ಒಳ್ಳೆಯದು. ನೀವು BSP ಇಂದ ನಿಂತಿದ್ದು ತಪ್ಪು ಅಂತ ಹೇಳ್ತಲ್ಲ, ಏನಿಲ್ಲ. ನೀವು ನಿಲ್ತಕ್ಕಂಥ ಒಂದು ಇದಿರೋರು ಸರಿಯಾದ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲೇನೋ ಅಂತ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸರಿಯಾದ ಪ್ರಿಪ್ರೇಷನ್ ಇಲ್ದಂಗೆ ಬಂದು ನಿಂತ್ರಪ್ಪ ಅಂತೇಳಿ. ಇಲ್ಲ, ನಾವು ಮೊನ್ನೆ ನಡೆದಂಥ ನಗರಸಭೆ ಚುನಾವಣೆಯಲ್ಲಿ 2 ವಾರ್ಡ್ನಲ್ಲಿ, ಒಂದು 3ನೇ ವಾರ್ಡ್ ನಾನು ನಿಂತಿದ್ದೆ. ಅಲ್ಲಿ 2 ಬೂತ್ನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಸು ಮತ್ತು BJPಯ ಅಭ್ಯರ್ಥಿಗಳಿಗಿಂತ ಅಧಿಕ, ಅಂದರೆ ಗೆದ್ದಂಥ ಅಭ್ಯರ್ಥಿಗಿಂತ 100 ಓಟ್ ಹೆಚ್ಚಿಗೆ ತೊಗೊಂಡಿದ್ದ ನಾನು. ಮತ್ತು JDS ಅಭ್ಯರ್ಥಿ 300-400 ಓಟ್ ಇದ್ದು ಅವರು ಬರೀ 110 ಓಟ್ ಬರೋಂಗೆ ಆಯ್ತು. ನಮಗೆ 294 ಓಟ್ ಬಿದ್ದು. ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ನಾನು ಇಬ್ಬರು ಈಕ್ವಲ್ ಆಗಿ ಓಟಿಗೆ ತೊಗೊಂಡಿದ್ದೇವೆ. ಅವಾಗಿಂದನೂ ಕೂಡ ನಾವು ಮತ್ತು ಕಾಲೋನಿಯಲ್ಲಿ ನಮ್ಮ ಹುಡುಗ ನಿಂತ್ಕೊಂಡದ್ದು, ನಮ್ಮ ತಮ್ಮ 386 ಓಟ್ ತೊಗೊಂಡಿದ್ದಾನ. ಹಂಗಾಗಿ ನಾವು ಎಲ್ಲ ಪ್ರಿಪ್ರೇಷನ್ ಏನು ಅಲ್ಲ, ನಾವು 4-5 ವರ್ಷದಿಂದನೂ ಪ್ರಿಪ್ರೇಷನ್ ಒಳಗೆ ಆದೇವೆ. ನಾವು ಇವತ್ತು ಬಂದಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಆಗ್ತಾ ಇಲ್ಲ ಅಂತ ಇಲ್ಲ, ನಾವು ಜನರ ಹತ್ರ ಹೋಗಿ ನಾವು ಮತ ಕೇಳ್ತೇವೆ. ಈಗ ನಾವು ಜನರಿಗೆ ಸ್ಪಂದಿಸ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಇದು ಇಲ್ಲೇ ಇದೆ. ಇವತ್ತು ಇಷ್ಟೆಲ್ಲ ಏನು 17 ಅಂಶಗಳು ಅದಾವೆ ಇಲ್ಲಿ. ಈ ನಗರದಲ್ಲಿ, ಈ ತಾಲೂಕಿನಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ಪಟ್ಟಿ ನಮ್ಮದೇ ಆದ ಒಂದು ಹರಿಹರ ತಾಲೂಕಿನ ಚಿತ್ರಣ ಲಿಖಿದ್ದಾನೆ. ಈ ಸಮಸ್ಯೆಗಳ ಬಗ್ಗೆ ನಾನು ಹೋರಾಟ ಮಾಡ್ತಿದ್ದಾನೆ. ಇವನ್ನ ಆಯ್ತಲ್ಲ, ಇವತ್ತು ಬಂದಿಲ್ಲ ನಾನು ಚುನಾವಣೆಗೆ. ನಾನು ಇವು ಎಲ್ಲ ಹೋರಾಟ ನಮ್ಮ ಹರಿಹರ ತಾಲೂಕಿಗೆ ಆಗೋವಂಥ ಸಮಸ್ಯೆಗಳನ್ನು, ಇವು ಜನರಿಗೆ ಆಗ್ತಿರೋ ಸಮಸ್ಯೆಗಳನ್ನು ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು, ತಾಲೂಕಾ ಅಧಿಕಾರಿಗಳು ಎಲ್ಲರ ಗಮನಕ್ಕೆ ತರೋದ್ರ ಮುಖಾಂತರ ನಮಗೆ ಇದು ಸೌಲಭ್ಯಗಳನ್ನು ಮಾಡಿಕೊಡ್ರಿ ಅಂತಂದು ಹರಿಹರ ತಾಲೂಕಿನ ನಗರದ ಜನರ ಪರವಾಗಿ ಹೋರಾಟ ಮಾಡಿ, ಅವರು ಮಾಡಿಕೊಡದೇ ಇದ್ದಂಥ ಸಮಯದಲ್ಲಿ, ಗೆದ್ದಂಥ ವ್ಯಕ್ತಿಗಳು ಮಾಡಿಕೊಡದೇ ಅಂಥ ಸಮಯದಲ್ಲಿ ಕೊನೆಗೆ ನಾನೇ ಈ ಚುನಾವಣೆಗೆ ನಿಲ್ಲಬೇಕು, ನಾವು ಅರ್ಜಿ ಕೊಡೋದು ಸಾಕು, ನಾವು ಅಧಿಕಾರ ತಗೋಬೇಕಂತಂದು ಇವತ್ತು ನಾನು ನಿಂತಿದ್ದೆ. ಈಗ ಹನುಮಂತಣ್ಣ, ನೀವು ಒಂದು ರಾಷ್ಟ್ರೀಯ ಪಕ್ಷವಾದ ಬಹುಜನ್ ಸಮಾಜ್ ಪಾರ್ಟಿಯಿಂದ ಚುನಾವಣೆಗೆ ನಿಂತಿದ್ದೀರಾ. ಈಗ ನಿಮ್ಮ ಪ್ರಚಾರ ವೈಖರಿ ಏನೇನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಮಾಹಿತಿ ಕೊಡಿ. ಸರ್, ನಾನೀಗ ಸುಮಾರು 54 ಹಳ್ಳಿಗೆ ನಾನು ಭೇಟಿ ಕೊಟ್ಟು ಮತ ಯಾಚನೆ ಮಾಡಿದ್ದೀನಿ. ಯಾಕಂದರೆ ನನಗೆ ಹಳ್ಳಿ ಎಲ್ಲ ಮೊದಲಿಂದನೂ ಗೊತ್ತು. ಇಂದೆಲ್ಲ ನಮ್ಮ ಹೋರಾಟದಲ್ಲಿ ನಾವಿದ್ದರು. ಹಂಗಾಗಿ ಎಲ್ಲ ಗ್ರಾಮಗಳು ನಮಗೆ ಗೊತ್ತು. ಅಟ್ಲೀಸ್ಟ್ ಕನಿಷ್ಠ ನಮಗೊಂದು 5-10 ಜನ ಸ್ನೇಹಿತರು ಒಂದೊಂದು ಹಳ್ಳಿಯಲ್ಲಿ, ಕೆಲವು ಹಳ್ಳಿಯಲ್ಲಿ 100 ಜನ ಸ್ನೇಹಿತರು ಕೂಡ ನಮಗೆ ಅದಾರೆ, ಹಿತೈಷಿಗಳು ಅದಾರೆ. ಹಂಗಾಗಿ ನಮಗೇನು ಸಮಸ್ಯೆ ಆಗಲಿಲ್ಲ ಅದು ಹಳ್ಳಿಗಳಿಗೆ ಭೇಟಿ ಕೊಡೋದು. ಅದರಲ್ಲಿ ನಾನು ಕೊಟ್ಟಿರೋದು ನಮ್ಮ ಸಮುದಾಯದ ಕಾಲೋನಿಗಳ ಒಂದೊಂದು ಮನೆಗೆ ಕೂಡ ಬಿಡಲಿದ್ದಂಗೆ ಭೇಟಿ ಕೊಟ್ಟು, ಮತ್ತು ಇತರೆ ಸಮುದಾಯದ ಅಲ್ಲಿಯ ಗ್ರಾಮಸ್ಥರಿಗೆ ಭೇಟಿ ಕೊಟ್ಟು ನಮಗೂ ಒಂದು ಮತ ಕೊಡ್ರಿ ಅಂತಂದು ಹೇಳ್ಕೊಂಡು ನಾನು ಬಂದಿದ್ದೇನೆ. ಈಗ ಮತ್ತಿನ್ನೊಂದು, ನಾಳೆ ನಮ್ಮ ಬೆಹಂಜಿ ಅವರು ಬರೋದ್ರಿಂದ ಬೆಂಗಳೂರಿಗೆ ಹೊರಟಿದ್ದೇನೆ. ಅಲ್ಲಿಂದ 6ನೇ ತಾರೀಕಿಂದ ನನ್ನ ಹರಿಹರ ನಗರದಲ್ಲಿ 8ನೇ ತಾರೀಕಿನವರೆಗೂ ಕೂಡ ಹರಿಹರ ನಗರದಲ್ಲೇ ಪ್ರಚಾರ ಮಾಡ್ತೇನೆ. ಮತ್ತು ಪ್ರಾಯೋಗಿಕವಾಗಿ ನಮ್ಮ ಡಾಕ್ಟರ್ ನಾಗಪ್ಪ ಆಶ್ರಯ ಬಡಾವಣೆ, ಬಿಡಿ ಕಾಲೋನಿ, ನಮ್ಮ ಹೇಕೆ ಕಾಲೋನಿ, ಈ 2 ವಾರ್ಡ್ನಲ್ಲಿ ಫಸ್ಟು ನನ್ನ ಮಾತೃ ವಾರ್ಡುಗಳು, ನಮ್ಮ ತಾಯಿ ವಾರ್ಡುಗಳು ಆಗಿರೋದ್ರಿಂದ ಆಶ್ರಯ ಕಾಲೋನಿ ಮತ್ತು ಏಕೆ ಕಾಲೋನಿ ಇಲ್ಲಿ ನಾನು ಪ್ರಚಾರ ಮಾಡಿ ಮತ್ತು ಗ್ರಾಮಾಂತರಕ್ಕೆ ಹೋಗಿದ್ದೆ. ಮತ್ತು ಮಧ್ಯದಲ್ಲಿ ಇತರೆ ಎಲ್ಲ ವಾರ್ಡುಗಳಿಗೂ ಕೂಡ ನಾನು ಭೇಟಿ ಕೊಟ್ಟು ಬಂದಿದ್ದೇನೆ. ಮತ್ತು ಕೆಲವೊಬ್ಬರು ನಾಯಕರು, ಇವತ್ತು ಕಾಂಗ್ರೆಸ್ ಒಡೆದ ಮನೆ ಆಗೈತಿ, ಆ ನಾಯಕರುಗಳನ್ನ ಭೇಟಿ ಮಾಡಿದ್ದೇನೆ. ಇವತ್ತು BJPಯಲ್ಲಿ ಸಹಜವಾಗಿ ಅವರು ಒಂದೇನೋ ಇದು ಇರುತ್ತೆ, ನಮ್ಮ ಸ್ನೇಹಿತರುಗಳು ಇದ್ರು, ಅವ್ರನ್ನೆಲ್ಲ ಭೇಟಿ ಮಾಡಿದ್ದೇನೆ. JDSನಲ್ಲಿ ಕೂಡ ಕೆಲವೊಬ್ಬರು ಸ್ನೇಹಿತರುಗಳು ಅದಾರ, ಅವ್ರನ್ನೆಲ್ಲ ಭೇಟಿ ಮಾಡಿದ್ದೇನೆ. ಮತ್ತು ಇನ್ನೂ ಒಂದು, ನಾನು ಈ ಹರಿಹರ ನಗರದಲ್ಲೇ ಹುಟ್ಟಿ ಹರಿಹರದಲ್ಲೇ ಬೆಳೆದು ಅದನ್ನೆಲ್ಲ ಇಲ್ಲಿ ಹರಿಹರದಲ್ಲೇ ಮಾಡಿರೋದ್ರಿಂದ ಇವತ್ತು ನಾನು ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರೋದ್ರಿಂದ, ಹಲವಾರು ಹೋರಾಟಗಳು ಮಾಡಿರೋದ್ರಿಂದ, ಮತ್ತು ಸಾರ್ವಜನಿಕವಾಗಿ ಹರಿಹರದ ಅಭಿವೃದ್ಧಿಗೋಸ್ಕರ ಹರಿಹರದಲ್ಲಿ
ನಡೀತಿರುವಂಥ ಭ್ರಷ್ಟತೆ ವಿರುದ್ಧವಾಗಿ ನಾನು ಹೋರಾಟ ಮಾಡಿರೋದ್ರಿಂದ ನನಗೆ ಹರಿಹರ ನಗರದ ಜನ ಪೂರ ಪರಿಚಿತರಿದ್ದಾರೆ. ಕನಿಷ್ಠ ಒಂದು 70% ನಮ್ಮ ಮತದಾರರು ನನಗೆ ಪರಿಚಯ ಅದಾರೆ. ಅವ್ರನ್ನೆಲ್ಲ ನಾನು ಭೇಟಿ ಮಾಡೋಕ್ಕೆ ನಾನು 6ನೇ ತಾರೀಕಿನ ಮೇಲೆ ಭೇಟಿ ಕೊಡ್ತೇನೆ. ಯಾಕಂದ್ರೆ ಅದರಲ್ಲೂ ನನ್ನ ಒಂದು ಇದು ಏನಂದರೆ, ಈಗ ಹೋರಾಟಗಳ ಬಗ್ಗೆ ನಾನು ಏನು ಸಮಸ್ಯೆಗಳದಾವು ನನ್ನ ತಾಲೂಕಿನಲ್ಲಿ, ನನ್ನ ನಗರದಲ್ಲಿ, ಇಲ್ಲಿ ಅನ್ನೋದ್ರ ಬಗ್ಗೆ ನಾನು ಭಾಳ ಯೋಚನೆ ಮಾಡ್ತಿದ್ದೇನೆ. ಇನ್ನೂ ಒಂದು, ನೀವು ಈಗ 2000ನೇ ಇಸ್ವಿಯಲ್ಲಿ 2021ರಲ್ಲಿ ಕೋವಿಡ್-19 ಮಹಾಮಾರಿ ಬಂತು. ಆ ಸಮಯದಲ್ಲಿ ಅದರ ಹಿಂದೆ 2019ರಲ್ಲಿ ನಾನು ಏನು ದಾವಣಗೆರೆ CG ಆಸ್ಪತ್ರೆಯ ಗುತ್ತಿಗೆ ದಿನಗೂಲಿ ಕಾರ್ಮಿಕರ ಅಧ್ಯಕ್ಷ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾನೆ. ಅದು ಒಂದು ನನಗೊಂದು ಒಳ್ಳೆಯದಾಯಿತು. ಯಾಕಂದರೆ ಇವತ್ತು ಹರಿಹರ ತಾಲೂಕಿನಲ್ಲಿ ಯಾರೇ ಬಂದರೂ ಕೂಡ ಹರಿಹರದವ್ರು ಅಂದರೆ ಸಾಕು. ಮತ್ತು ಬೇರೆ ತಾಲೂಕಿನವರು ಬಂದರೆ ನನ್ನ ಪರಿಚಯ ಇದ್ದರು, ನನ್ನ ಹತ್ರ ಯಾರೇ ಬಂದರೂ ಕೂಡ ನಾವು ಅವರಿಗೆ ಅಲ್ಲಿ ಹೋಗಿ ಬೆಡ್ ಕೊಡಿಸೋದಾಗಲಿ, ಇವತ್ತು ಟ್ರೀಟ್ಮೆಂಟಿಗೆ ಸಹಕರಿಸೋದಾಗಲಿ, ಮತ್ತು ಅಲ್ಲಿ ಡಾಕ್ಟ್ರುಗಳನ್ನ ಭೇಟಿ ಮಾಡೋದಾಗಲಿ, ಆಕ್ಸಿಜನ್ನಿನ ಬಗ್ಗೆ ಆಗಲಿ ನಾನು ನಿಂತ್ಕೊಂಡಿದ್ದು. ವಾರಕ್ಕೆ 3 ಬಾರಿ ನಾನು CG ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ದೆ. ಈಗ ಕ್ಷೇತ್ರದ ಮುಖ್ಯ ಸಮಸ್ಯೆಗಳು ಏನೇನು ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರಿ? ಸರ್, ನಾವು ಕ್ಷೇತ್ರದ ಮುಖ್ಯ ಸಮಸ್ಯೆಗಳು, ಮೊದಲಿಗೆ ಇವತ್ತು ಏನು ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆಯಲ್ಲಿ ನಗರದಲ್ಲಿ ಈಗ ಅಕ್ಸನಕಟ್ಟೆ ಕೆರೆ ಅಭಿವೃದ್ಧಿ 10 ವರ್ಷ ಆತ ಹೇಳಕಚ್ಚಿ ಹೋರಾಟಗಳು ನಡೆದವು. ಆ ಹೋರಾಟಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಟೌನಿಗೆ ನೀರಿನ ಸಮಸ್ಯೆ. ಇವತ್ತು ದಾವಣಗೆರೆಯಲ್ಲಿ ಆ ಎಲ್ಲ ಕೆರೆಗಳು ಅಭಿವೃದ್ಧಿ ಮಾಡ್ಕೊಂಡ್ರೆ ಇಲ್ಲಿದ್ದ ನೀರು ಒಯ್ದಿದ್ದಾರೆ. ಅದೇ ರೀತಿ ನಮ್ಮದು ಒಂದು ಕೆರೆ ಅದನ್ನು ಅಭಿವೃದ್ಧಿ ಆತಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಅನುಕೂಲ ಆಕತಿ. ಅದ್ರದ್ದು ಒಂದು ಕೆಲಸ. ಮತ್ತು ಇವತ್ತು ಬೈರಂಪಾದ ಅಂತಂದು ಎಲೆಕ್ಷನ್ನಲ್ಲಿ ಎಲೆಕ್ಟ್ ಆದ್ರೆ ಎಲ್ಲರೂ ಕೂಡ ಬೈರಂಪಾದದ ಬಗ್ಗೆ ಮಾತಾಡ್ತಾರೆ. ಆದರೆ ಚುನಾಯಿತರಾದ ಮೇಲೆ ಬೈರಂಪಾದ ಅಂದ್ರೆ ಗೊತ್ತಿರಲ್ಲ, ಏತ ನೀರಾವರಿ ಇರೋದು. ಅದ್ರ ಜೊತೆಗೆ ಇವತ್ತು ಪ್ರಮುಖವಾಗಿ ಈಗೆಲ್ಲ ತಾಲೂಕುಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ಮನೆಗಳು ಮಂಜೂರು ಹಾಕೋದವು. ಇದ್ದಂಥವ್ರಿಗೆ ಮನೆಗಳು ಮಂಜೂರು ಹಾಕೋದವು, ಮನೆ ಇಲ್ದರಿಗೆ ಮಂಜೂರು ಹಾಕೋದವು. ಇದ್ದಂಥವ್ರಿಗೆ ಮನೆ ಮಂಜೂರು ಆದರೆ ಅವರಿಗೆಲ್ಲ ಬಿಲ್ಲುಗಳು ಮೇಲೆ ಬಿಲ್ಲುಗಳು, ಅವ್ರ ಕೆಲಸ ಮಾಡಲಿ ಬಿಡಲಿ ಅವ್ರಿಗೆ ಬಿಲ್ಲುಗಳು ಪಾಸ್ ಹಾಕೋ. ಆದರೆ ನಿಜವಾದ ಬಡವರಿಗೆ ಬಿಲ್ಲುಗಳು ಪಾಸ್ ಮಾಡ್ಕೋಬೇಕಂದ್ರೆ ಅವರು 100 ಸರಿ ತಾಲೂಕು ಆಫೀಸಿಗೆ, ತಾಲೂಕ್ ಪಂಚಾಯತಿಗೆ ಅಲ್ದಾಡ್ಬೇಕು, PDOಗಳ ತಕ್ಕ ಅಲ್ದಾಡ್ಬೇಕು. ಈ ಭ್ರಷ್ಟಾಚಾರ ನಡೀತದೆ ಅಂತ ಹೇಳ್ತಾರೆ. ಈ ಭ್ರಷ್ಟಾಚಾರದ ವಿರುದ್ಧ ಏನೇನು ಕಾರ್ಯಕ್ರಮ ಅದೇ ಬರ್ತಾನೆ ಸರ್. ಈಗ ನಗರದಲ್ಲಿ ಉದಾಹರಣೆಗೆ ಸುಮಾರು 30-35 ವರ್ಷದಿಂದ 25 ಎಕರೆ ಜಮೀನು ಇವತ್ತು ಹರಿಹರದಲ್ಲಿದೆ. 18 ಎಕರೆ ಜಮೀನು ಒಂದು ಕಡೆಗೆ 7 ಎಕರೆ ಎಲಿಪ್ಯಾಡಲ್ಲಿ ಇದೆ. ನಿಮಗೆ ಸೈಟ್ ಕೊಡ್ತೇವೆ, ಮನೆ ಕೊಡ್ತೇವೆ, ಸೈಟ್ ಕೊಡ್ತೇವೆ, ಮನೆ ಕೊಡ್ತೇವೆ ಅಂತಂದು 25-30 ವರ್ಷದಿಂದನೂ ಕೂಡ ಚುನಾವಣೆ ಬಂದಾಗ ಅರ್ಜಿ ತಗೊಂತಾರ. ಆದ್ರೆ ಇಲ್ಲಿವರೆಗೂ ಕೊಡ್ತಾ ಇಲ್ಲ, ಒಂದು ಸೈಟು ಕೊಡ್ತಾ ಇಲ್ಲ. ಒಂದೊಂದು ನಮ್ಮ ಕಾಲೋನಿ ಒಳಗಡೆಗೆ ನೋಡಿದ್ರೆ ಕಣ್ಣಾಗ ನೀರು ಬರ್ತಾವೆ. ಒಂದೊಂದು ಮನೆ ಒಳಗೆ 4 ಕುಟುಂಬಗಳು ಜೀವನ ಮಾಡೋಕೆ. ಇವತ್ತು ನೋಡ್ರಿ ಗಂಗಾನಗರ ರಸ್ತೆ ಒಳಗೆ ಐತಿ. ಇವತ್ತು ನೋಡ್ರಿ ಇಲ್ಲಿ ಭೀಮನಗರದ ಮೇಲ್ಗಡೆಗೆ ಅಲ್ಲಿ ಮನೆಗಳು ಯಾಕೆಂದ್ರೆ ಇವತ್ತಿಗೂ ಕೂಡ ಅವರಿಗೆ ಯಾವುದೇ ಒಂದು ಹಕ್ಕುಪತ್ರ ಅಲ್ಲ, ಏನಿಲ್ಲ. ಈಗ ಸ್ಲಮ್ ಏರಿಯಾಗಳಾಗ ಹಕ್ಕುಪತ್ರ ಇಲ್ಲಿವರೆಗೂ ಕೊಟ್ಟಿರಲ್ಲ. ಭಾರತ್ ಮಿಲ್ ಕಾಂಪೌಂಡ್ ಹಕ್ಕುಪತ್ರ ಇಲ್ಲಿವರೆಗೂ ಕೊಟ್ಟರು, ಜಾಗ ಅಳತೆ ಮಾಡಿ ಕೊಟ್ಟರು. ಒಂದು ಮನೆ ಇಲ್ಲ ಅವ್ರಿಗೆ. ಅವ್ರು ಏನೇನು ಒಂಥರ ಗುಡಿಸ್ಲಗಳು ಹಾಕ್ಯಂದಿದ್ರೆ ಅದ್ರಾಗ ಜೀವನ ಮಾಡೋಕೆ. ಆದರೆ ಇವತ್ತಿನವರೆಗೂ ಕೂಡ 25 ಎಕರೆ ಜಮೀನಿದೆ ಇಲ್ಲಿ. ನಾವು ಕೂಡ ನಮ್ಮ H. ಮಲ್ಲೇಶಪ್ಪ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳು ನೇತೃತ್ವದಲ್ಲಿ ದಾವಣಗೆರೆ ದನುವಿನ ಹೊಣೆ ಅಂತ ಇದೆ. 37 ಕುಟುಂಬಗಳಿಗೆ ನಮ್ಮ ಹೋರಾಟಕ್ಕೆ ಮಣಿದಂತಹ, ಹೋರಾಟಕ್ಕೆ ಸ್ಪಂದಿಸಿದಂತಹ ಜಿಲ್ಲಾಧಿಕಾರಿಗಳು 50 ಲಕ್ಷ ರೂಪಾಯಿನ ಮಹಾನಗರ ಪಾಲಿಕೆಯಿಂದ SC/ST ಗ್ರ್ಯಾಂಡ್ನಲ್ಲಿ 50 ಲಕ್ಷ ರೂಪಾಯಿಗಳನ್ನು ತೆಗೆದಿಟ್ಟು 28 ಲಕ್ಷ ರೂಪಾಯಿ ಕೊಟ್ಟು ಜಾಗ ಖರೀದಿ ಮಾಡಿ, ಜಾಗ ಇದ್ದಿಲ್ಲಲ್ಲಿ ದಾವಣಗೆರೆ ಒಳಗೆ ಬೇರೆಯವ್ರ ಹೊಲನ ಖರೀದಿ ಮಾಡಿ ಅಲ್ಲಿ ಅಧಿಕಾರಿಗಳು ಅವರಿಗೆ ಸೈಟ್ ಕೊಡ್ತಾರೆ. 37 ಮನೆಗಳನ್ನ ಇವತ್ತು ಮನೆಗಳು ಕಟ್ಕೊಂಡಾರ ಅವರು. ಆದರೆ ಇಲ್ಲಿ ಹರಿಹರದಲ್ಲಿ 25 ಎಕರೆ ಜಮೀನು ಇಕ್ಕೊಂಡಾರ. ಇಲ್ಲಿಯ ಜನಪ್ರತಿನಿಧಿಗಳು, ನಗರಸಭಾ ಸದಸ್ಯರು, ಅಧ್ಯಕ್ಷರುಗಳು, ಶಾಸಕರುಗಳು ಚುನಾವಣೆ ಬಂದ್ರ ಟೈಮ್ನಾಗ ಅರ್ಜಿ ತಗೊಂತಾರೆ. ಒಂದು 5,000 10,000. ಈ ಜಾತಿಯರಿಗೆ 1,000, ಮುಸ್ಲಿಮ್ಸರಿಗೆ 1,000 ಕೊಡಿಸ್ತೇವೆ. ನೀವು 1,000 ಅರ್ಜಿ ಕೊಡ್ರಿ ಅಂತಂದು ಅಲ್ಲಿ ಲೀಡ್ರುಗಳಿಗೆ 100 ಹಂಚ್ತಾರೆ. ಅವ್ರು ಮುಸ್ಲಿಮ್ಸ್ ಲೀಡ್ರುಗಳು, ಕೌನ್ಸಿಲರ್ಗಳು 100, ನನ್ನ ಕಡೆ 100, ನಿನ್ನ ಕಡೆ.
ಎಸ್ ಸಿಗಳಿಗೆ 500. ಹಿಂಗೆ ಚುನಾವಣೆ ಬಂದಿರೋ ಸಮಯದಲ್ಲಿ ಇವರು 500, 1000, 300, 400 ಅರ್ಜಿಗಳು ತಗೊಂತಾರೆ ಹೊರತಕ್ಕೂ ಚುನಾವಣೆ ಮುಗಿದ ಮೇಲೆ ಈಗ ಎಲ್ಲೋ ಒಂದು ಕಡೆ ದಾವಣಗೆರೆಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಹೋರಾಟ ಸಕ್ಸಸ್ ಆಗುತ್ತೆ ವಸತಿ ಯೋಜನೆಗಳಲ್ಲಿ. ಹರಿಹರದಲ್ಲಿ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ? ಇಲ್ಲಿ ಹೋರಾಟದ ಶಕ್ತಿ ಕಡಿಮೆ ಇದೆ ಅನ್ಸುತ್ತಾ? ಅಲ್ಲಿ ಯಾರು ಹೋರಾಟ ಮಾಡ್ತಿದಾರೋ ಅವರೇ ಹರಿಹರದಾಗ ಇರೋರು ಅವರೇ. ಅಲ್ಲಿರೋ ಡಿಶಿನ್ ಅವರೇ, ಇಲ್ಲಿರೋ ಡಿಶಿನ್ ಅವರೇ, ಅಲ್ಲಿರೋ ಹೋರಾಟಗಾರರು ಅವರೇ, ಇಲ್ಲಿರೋ ಹೋರಾಟಗಾರರು. ದಾವಣಗೆರೆಯಲ್ಲಿ ಆಗುತ್ತೆ, ಹರಿಹರದಲ್ಲಿ ಯಾಕಾಗಲ್ಲ? ಅಲ್ಲಿ ರಾಜಕಾರಣಿಗಳಿಗೆ ಬದ್ಧತೆ ಇದೆ, ಅಲ್ಲಿ ನಗರಸಭಾ ಸದಸ್ಯರಿಗೆ ಅವರಿಗೆ ಬದ್ಧತೆ ಇದೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದ, ಅಲ್ಲಿ ಕಮಿಷನರ್ಗಳು, ಅಲ್ಲಿ ಏನು ಆಡಳಿತ ಐತಲ್ಲ ಸ್ಪಂದಿಸ್ತು. ಇಲ್ಲಿ ಹರಿಹರ ನಗರದಲ್ಲಿ ಖರೀದಿ ಮಾಡೋಂಥ ಅವಶ್ಯಕತೆ ಇಲ್ಲ. 1 ರೂಪಾಯಿನೂ ಕೂಡ ಕೊಟ್ಟು ಯಾವುದೇ ಜಾಗ ಖರೀದಿ ಮಾಡೋಂಥ ಅವಶ್ಯಕತೆ ಇಲ್ಲ. ನಗರಸಭೆ ಜಾಗ ಬಿದ್ದಿದೆ. ಆದರೆ ಯಾಕೆ ಆಗ್ತಾ ಇಲ್ಲ? ಆದ್ರೂ ಇಲ್ಲಿ ಜನಪ್ರತಿನಿಧಿಗಳು ಬದ್ಧತೆ ಬೇಕು ಸರ್. ಅಂದರೆ ಜನಪ್ರತಿನಿಧಿಗಳು ಯಾರು ಈಗ ಈ ಓಟ್ ಹಾಕ್ಸ್ಕೊಂಡು ಗೆದ್ದರೋರು ಯಾರು ಇವರಲ್ಲ ಅಂತೀರ, ಶುದ್ಧರಲ್ಲ ಅಂತೀರ? ಹಂಗಾರೆ 31 ಜನ ನಗರಸಭಾ ಸದಸ್ಯರಲ್ಲಿ ಜನರ ಪರವಾಗಿ ನಿಜವಾಗ್ಲೂ ಕೆಲಸ ಮಾಡ್ಬೇಕಂತ ಈಗ ಇರೋದರಲ್ಲಿ ಕನಿಷ್ಠ ಒಂದು 10ರಿಂದ 12 ಜನ ಇರ್ಬೋದು. ಇನ್ನುಳಿದಾರಲ್ಲ ಅಲ್ಲ. ಮತ್ತು ಇಂದಿನ ಇದರಲ್ಲಿ ಅದರಿಂದ 20-30 ವರ್ಷ ಸರ್. ಅಲ್ಲ, ನಾನು ಕೇಳ್ತಿರೋದು ಏನಪ್ಪ ಅಂದರೆ, ದಾವಣಗೆರೆಯಲ್ಲಿ ಹೋರಾಟ ಸಕ್ಸಸ್ ಆಗುತ್ತೆ, ಹರಿಹರದಲ್ಲಿ ಹೋರಾಟ ಸಕ್ಸಸ್ ಆಗಲ್ಲ. ದಾವಣಗೆರೆ ಜಿಲ್ಲಾಧಿಕಾರಿನವರೇ, ಹರಿಹರ ಜಿಲ್ಲಾಧಿಕಾರಿನವರೇ. ಅಲ್ಲಿ ಜಿಲ್ಲಾಧಿಕಾರಿಗಳು ಫೋರ್ಸ್ ಮಾಡಿ ತರ್ತಾರೆ, ಇಲ್ಲಿ ತರಲ್ಲ ಅಂದ್ರೆ ಅರ್ಥ ಏನದು? ಇಲ್ಲಿ ಹೋರಾಟದ ಶಕ್ತಿ ಕಡಿಮೆ ಇದೆ ಅಂತನಾ ಸರ್? ಇಲ್ಲಿ ಹೋರಾಟ ಶಕ್ತಿ ದಾವಣಗೆರೆ ಒಳಗೆ ಏನಾಕತ್ತಂದರೆ, ಯಾರೇ ಒಬ್ಬರು ಹೋರಾಟಗಾರರು ಇತ್ತಂದ್ರೆ, ಹೋರಾಟ ಮಾಡ್ತಿದ್ರಂದ್ರೆ ಅವರಿಗೆ ಬೆಂಬಲ ಕೊಡ್ತಾರೆ ಅಲ್ಲಿ ರಾಜಕಾರಣಿಗಳು. ಯಾರು? ದಾವಣಗೆರೆಯಲ್ಲಿ. ಆದರೆ ಇಲ್ಲಿ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ, ಹೋರಾಟಗಾರರನ್ನು ಮಣಿಸುವಂತಹ ಶಾಸಕರು, ಮಾಜಿ ಶಾಸಕರುಗಳು ಅವ್ರಿಗೆ ಕುದುರೆಗೆ ಹೋಗಿ ಅವ್ರು ಏನಾರ ಕತ್ತಿ ಅಂದ್ರೆ ಕತ್ತಿನೇ ಅಂತಾರೆ. ಕತ್ತಿಗೆ ಹೋಗಿ ಶಾಸಕರು ಕುದುರೆ ಅಂದ್ರೆ ಕುದುರೆನೇ ಅಂತಾರೆ. ಅವ್ರು ಹೇಳಿದ್ದು ಇವ್ರು ಕೇಳಬೇಕು. ಇವತ್ತು ಮೇಲ್ವರ್ಗದ ಸಮುದಾಯದ ಶಾಸಕರಿಗೆ ಅವ್ರ ಸಮುದಾಯ ಬೀದಿಯಲ್ಲಿಲ್ಲ. ಒಂದೊಂದು ಮನೆ ಒಳಗೆ 3-4 ಜನ ಇಲ್ಲ. ಮುಸಲ್ಮಾನರು ಯಾರೂ ಶಾಸಕರಲ್ಲ, ದಲಿತರು ಯಾರೂ ಶಾಸಕರಲ್ಲ, ಹಿಂದುಳಿದ ಸಮುದಾಯದವರು ಶಾಸಕರು ಇದ್ದರೂ ಕೂಡ ಅವ್ರ ಬಗ್ಗೆ ಅವರಿಗೆ ಕನಿಕರ ಇಲ್ಲ. ಏನು ಮಾಡೋದು? ಇಂಥ ಪರಿಸ್ಥಿತಿ ಐತೆ ಸರ್. ಹಂಗಲ್ಲ, ದಲಿತರು ಓಟು ಮುಸ್ಲಿಮ್ಸ್ ಓಟು ಜಾಸ್ತಿ ಅದಾವೆ ಕ್ಷೇತ್ರದಾಗೆ, ಹೌದಾ? ಅದನ್ನ ಒಪ್ಕೊಂತೀರಾ? ಈಗ ದಲಿತರು ಮುಸ್ಲಿಮ್ಸ್ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ಶಾಸಕರು ಅವ್ರ ಪರವಾಗಿ ಇಲ್ಲ ಅಂತೀರಾ? ಹಂಗಾರೆ ಓಟ್ ಹಾಕಿರಲ್ಲ ಮೂರ್ಖರು ಅಂತೀರಾ? ಸರಿ. ಯಾಕಂದರೆ ಇವತ್ತು ನಾನು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟೆ. ಅಂದರೆ ನಾನಿಲ್ಲಿ ನನ್ನ ನಂಬರ್ ಬರ್ಸಿದ್ದೀನಿ, ಇದರಲ್ಲಿ ನಂಬರ್ ಬರ್ಸಿದ್ದೀನಿ, ಈ ಫೋನ್ ನಂಬರ್ನಲ್ಲಿ ನಾನು ಗ್ರಾಮಗಳಲ್ಲಿ ಕೊಟ್ಟೆ ಇವನ್ನ. ನೋಡ್ರಮ್ಮ, ಈ ನಂಬರಿಗೆ ಫೋನ್ನ ನೀವು ಚುನಾವಣೆ ಮುಗಿಯೋವರೆಗೆ ಮಾಡಬೇಡ್ರಿ. ಯಾಕಂದರೆ 10ನೇ ತಾರೀಕಿನವರೆಗೂ ನಿಮ್ಮ ಮನೆ ಬಾಗಿಲಿಗೆ ಮಾನ್ಯ ಶಾಸಕರುಗಳು ಬರ್ತಾರೆ. 10ನೇ ತಾರೀಕು ಚುನಾವಣೆ ಮುಗಿದ ಮೇಲೆ ನಿಮ್ಮ ಮನೆಗೆ ಯಾರೂ ಬರಲ್ಲ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮ ಮನೆ ಬಾಗಿಲಿಗೆ ಬರಲ್ಲ. ಆವಾಗ ನನಗೆ ಫೋನ್ ಮಾಡಿರಿ, ನಾನು ಬರ್ತೇನೆ ಅಂತ ಹೇಳಿದ್ದೀನಿ. ಯಾಕಂದರೆ ನಾವು ಹೋರಾಟ ಮಾಡ್ಕೊತಾನೇ ಬಂದುಬಿಡ್ದೇವಿ ಜನರ ಪರವಾಗಿ. ಇವ್ರು ರೈತಲ್ಲ, ಚುನಾವಣೆ ಬಂದಿರೋ ಟೈಮ್ನಲ್ಲಿ ದುಡ್ಡು ಕೊಟ್ಟು, ಎಂಡ ಕೊಟ್ಟು, ಕಂಡ ಕೊಟ್ಟು, ಆಸೆ ತೋರಿಸಿ ಚುನಾವಣೆಯಲ್ಲಿ ಗೆಲ್ಲೋ ಅಂತಾರು. ಹಾಗಾಗಿ ಅದೇ ಕೆಲಸ. ಈಗ ಅವ್ರು ದುಡ್ಡು ಕೊಟ್ಟಿರ್ತಾರ್ರಿ, ಅದನ್ನು ತಕ್ಕೋಬೇಕಲ್ಲ. ಅವರು ಈಗ ಎಂಡ ಕಂಡ ಹಂಚಿರ್ತಾರೆ, ತಕ್ಕೋಬೇಕಲ್ಲ ಪಾಪ. ಈಗ ನೀವು ಹೇಳೋದು ನೋಡಿದರೆ, ಈಗ ನೀವು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಷ್ಟೇ ಮಾತಾಡ್ತೀರಿ. ಈಗ ನೀವು ಜನರಲಾಗಿ ಎಲೆಕ್ಷನ್ ನಿಂತಿದ್ದೀರಿ, ಜನರಲ್ ಕ್ಷೇತ್ರಕ್ಕೆ ನಿಂತಿದ್ದೀರಾ. ಹಾಗಾದ್ರೆ ನಿಮ್ಗೆ ಬೇರೆ ಜನರಲ್ ಮತದಾರರು ಮತ ಬೇಡವಾ ನಿಮ್ಗೆ? ಹಂಗಾರೆ ಮೇಲ್ವರ್ಗದ ಬಡವರು ನಮಗೆ ಓಟ್ ಹಾಕ್ತಾರ, ಶ್ರೀಮಂತರು ಹಾಕಲ್ಲ. ಹಂಗಲ್ಲ, ಹಾಕಲ್ಲ ಅಂತ ನೀವೊಬ್ಬ ನೀವಾಗ ಅಭ್ಯರ್ಥಿ ಹಾಕಲ್ಲ ಅಂತ ಹೇಳ್ಬಾರ್ದು. ಅವ್ರನ್ನ ಹಾಕಲಿಕ್ಕೆ ಮನವೊಲಿಸ್ಬೇಕು. ಆ ರೀತಿ ಪ್ರಯತ್ನಗಳು ಮಾಡ್ತಾ ಇದ್ದೀರಾ? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಮೇಲ್ವರ್ಗದ ಬಡವರು ಏನು ಮನೆ ಇಲ್ದಂಗೆ ಇವತ್ತು ಅರ್ಜಿ ಹಾಕ್ಯಂತ ಕುಂತಾರಲ್ಲ, ಅವ್ರು ಓಟ್ ಹಾಕ್ತಾರ. ಈಗ ಸಾಧಾರಣ 2,09,000 ಚಿಲ್ಲರೆ ಓಟ್ಗಳಿದಾವೆ. ಹೌದೌದು. ಈಗ ನಿಮ್ಮ ಒಂದು ಈಗಾಗಲೇ ಒಂದು ರೌಂಡ್ ಸುತ್ತು ಪ್ರಚಾರ ತಿರುಗಾಡಿ ಬಂದಿದ್ದೀರಿ ಅಂತ ಹೇಳಿದಿರಿ. ನಿಮಗೆ ಸಾಧಾರಣ ಎಷ್ಟು ಓಟ್ ಬೀಳ್ಬೋದು ಅಂತ ನಿಮ್ಗೆ ಗೆಸ್ ಇದೆ? ನಮಗೊಂದು 55,000 ಓಟ್ ಬೀಳ್ಬೋದು ಅಂತ ಗೆಸ್ ಐತೆ. 55,000? ಹೌದೌದು. ಈಗ ನೀವು ಹೇಳೋ ಪ್ರಕಾರ 55,000 ಓಟ್ ಬೀಳ್ತಾವೆ ಅನ್ನೋದ್ರೆ ನೀವು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೇಕಾಗ್ತದೆ. ಅದು ತಿಳ್ಕೊಬೋದು ಸರ್. ಅದೆಲ್ಲ ಜನರ ಕೈಯಾಗೈತೆ, ಮತದಾರ ಬಾಂಧವರ ಕೈಯಲ್ಲೇ ಇದೆ. ಈಗ ಇವತ್ತು 2,09,000
ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದ ಬಡವರು 1,80,000 ಅದಾವು. ಅಲ್ಲ ಅದನ್ನೇ ಸ್ವಲ್ಪ ಶ್ರೀಮಂತರ ಒಂದು 30,000 ಇರ್ಬೋದು. ಅದೇ ಆಧಾರದ ಆ ಮೇಲೆ 30,000 ನನಗೆ ಹಾಕಲ್ಲ, ಅವ್ರು ನಮ್ಮ ಹೋರಾಟಗಾರರಿಗೆ ಹಾಕಲ್ಲ ಅವರು. ಯಾಕಂದರೆ ನಮಗೆ ಹೋರಾಟಗಾರರಿಗೆ ಹಾಕ್ಬಿಟ್ರೆ ಅಂದರೆ ಇವತ್ತು ಹರಿಹರ ನಗರದಲ್ಲಿ 46 ಮಳಿಗೆಗಳು ಯುವಜನ ಸೇವೆ ಕಡೆ ಇಲಾಖೆಯಿಂದ ಅದಾವು. ದೊಡ್ಡ ದೊಡ್ಡ ಶ್ರೀಮಂತರು ಈ ಹರಿಹರದಲ್ಲಿ ಯಾರು ದೊಡ್ಡ ಶ್ರೀಮಂತರು ಅದಾರೋ ಅವ್ರ ಹೆಸ್ರಿಗೆ 4-4 ಅದಾವು. ಬಡವರು ಇಲ್ಲ, ಬಡವರು ಇವ್ರು 2,500 ರೂಪಾಯಿ ಯುವಜನ ಸೇವೆ ಕಡೆ ಇಲಾಖೆ ಕಟ್ತಾರೆ. ಬಡವರು ಅದನ್ನು 25,000 ರೂಪಾಯಿ ಕೊಟ್ಟು ಬಾಡಿಗೆ ಇರ್ತಾರೆ. ನಗರಸಭೆ 135 ಮಳಿಗೆಗಳು ಅದಾವು, ಅದರಲ್ಲಿ ಒಬ್ಬೊಬ್ಬರಿಗೆ 4-5 ಮಳಿಗೆಗಳು ಕೊಟ್ಟಿದ್ದಾರೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಮತ್ತು ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ 2014 ಸಾಲ ಮನ್ನಾ ಆಗೈತಿ. ಆಶ್ರಯ ಕಾಲೋನಿ ಇದು, ಬಿ ಡಿ ಕಾಲೋನಿ ಇದು, ಅವ್ರಿಗೆ ಬರೀ ಖಾತೆ ರಿಜಿಸ್ಟರ್ ಮಾಡಿಕೊಡೋಕ್ಕಾಗ್ತಾಯಿಲ್ಲ ಈಗ ಶಾಸಕರಿಗೆ. ಯಾಕಂದರೆ 10 ವರ್ಷದಿಂದನೂ ಕೂಡ ಇಬ್ಬರು ಶಾಸಕರು ಹೋದರು, JDS ಶಾಸಕರು ಹೋದರು, ಕಾಂಗ್ರೆಸ್ ಶಾಸಕರು ಹೋದರು. ಈಗ ನಿಮ್ಮ ಲೆಕ್ಕದ ಪ್ರಕಾರ ನೀವೀಗ 55,000 ಮತಗಳು ತಗೊಂಡು ಒಂದು ಇದೆ ಅಂತ ಹೇಳ್ತೀರಿ, ಅಭಿಲಾಷೆ ಇದೆ. ಮತದಾರರು ಒಂದು 55,000 ಮತ ಬೀಳ್ಬೋದು, ಸಂತೋಷ. ನಿಮ್ಗೆ 55,000 ಮತ ಬೀಳಿ ನೀವೇ ಆಯ್ಕೆ ಆಗಿರಿ, ಗೆಲ್ರಿ, ಸಂತೋಷ. ನಾವು ಅದನ್ನ ಅಭಿನಂದಿಸ್ತೇವೆ. ಈಗ ಹರಿಹರದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೇಳ್ರಿ ಜನತೆ. ಹರಿಹರದ ಪ್ರಮುಖ ಸಮಸ್ಯೆಗಳು ಇವತ್ತು ಏನು ಈ ರಸ್ತೆ, ಅರ್ಪಣೆ ರಸ್ತೆ ಐತಲ್ಲ, ಅಲ್ಲಿ ಬ್ರಿಡ್ಜ್ ಕೆಳಗೆ ಬರೋದ್ರಿಂದ ಎಲ್ಲ ದೊಡ್ಡ ವೆಹಿಕಲ್ಗಳು ಎಲ್ಲ ಬರ್ತಾವೆ. ಮತ್ತು ಅಲ್ಲಿ 3 ಶಾಲಾ ಕಾಲೇಜುಗಳು ಬರೋದ್ರಿಂದ ಬೆಳಗ್ಗೆ ಭಾಳ ಸಮಸ್ಯೆ ಆಗ್ತದೆ, ಆಕ್ಸಿಡೆಂಟ್ಗಳು ನಡೀತದವು. ಇವತ್ತು ಭೀಮನಗರ ಹಿಂಭಾಗ ಬೈಪಾಸ್ ರಸ್ತೆ ಇದೆ, ಅದನ್ನು ಅಭಿವೃದ್ಧಿ ಪಡಿಸ್ಬಿಟ್ರೆ ಅಲ್ಲಿ ವೆಹಿಕಲ್ಗಳು ಆ ಕಡೆಗೆ ಡೈವರ್ಟ್ ಮಾಡಿರಂದರೆ ಸ್ವಲ್ಪ ಫ್ರೀ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಕಿರ್ಲೋಸ್ಕರ್ ಹಿಂಭಾಗ ರಸ್ತೆ ಇದೆ, ಅದನ್ನು ಅಭಿವೃದ್ಧಿ ಮಾಡಿಬಿಟ್ರೆ ಇಲ್ಲಿ ದೊಡ್ಡ ವೆಹಿಕಲ್ಗಳು ಬರೋ ತಪ್ಪುತ್ತೆ, ಯಾವುದೇ ಆಕ್ಸಿಡೆಂಟ್ ಅವು ಆಗಲ್ಲ ಮತ್ತು ಫ್ರೀ ಆಗುತ್ತೆ. ಅದ್ರ 2 ರಸ್ತೆಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಅದ್ರ ಜೊತೆಗೆ ಏನು 25 ಎಕರೆ ಜಮೀನಿದೆಯಲ್ಲ, ಆ ಜಮೀನಲ್ಲಿ ಎಲ್ಲ ಬಡವರಿಗೂ ಕೂಡ ಸಾಲೆಡ್ ಬಡವರು, ನಿಜವಾದ ಬಡವರು ಯಾರು ನಗರಸಭೆ ಒಳಗಡೆ ಲೀಸ್ಟ್ ತಗೋಬೇಕು, ಯಾರ ಹೆಸರಿಗೆ ಯಾವುದೇ ಒಂದು ಸೈಟು ಮನೆ ಇಲ್ಲ ಅಂಥವ್ರನ್ನೆಲ್ಲ ಹಿಡ್ಕೊಂಡು ಅವ್ರು ಯಾರು ಒಂದೊಂದು ಮನೆ ಒಳಗೆ 3-4 ಜನ ಇದ್ರಂದ್ರೆ ಅವ್ರಿಗೆ ಕನಿಷ್ಠ 1-2 ಸೈಟ್ ಕೊಡಬೇಕು. ಮತ್ತು ಇವತ್ತು ಆ ಭೀಮನಗರ ಕೆಳಗಡೆಗೆ ಎಲ್ಲೆಲ್ಲ ಈ ಸರ್ಕಾರಿ ಜಾಗಗಳಲ್ಲಿ, ಪ್ರೈವೇಟ್ ಜಾಗಗಳಲ್ಲಿ ಮನೆಗಳು ಹಾಕ್ಯಂದಿರೋಂತಹ ನಮ್ಮ ಎಲ್ಲ ಹರಿಹರ ತಾಲೂಕಿನ, ಹರಿಹರ ನಗರದ ಬಡವರಿಗೆ ಸೈಟ್ಗಳನ್ನು ಗೆದ್ದು ಬಂದ ತಕ್ಷಣ ಮೊದಲಿಗೆ ಸೈಟ್ ಹಂಚಿಕೆ ಮಾಡಿಸೋಂಥ ಕೆಲಸ ನಾನು ಮಾಡ್ತೇನೆ. ಅದ್ರ ಜೊತೆಗೆ ಇವತ್ತು ಹರಿಹರ ನಗರ ಆಶ್ರಯ ಕಾಲೋನಿ 93 ಮನೆಗಳು, ಬಿ ಡಿ ಕಾಲೋನಿ 103 ಮನೆಗಳು ಸಾಲ ಮನ್ನಾ ಆಗಿ 2014 ಸಾಲ ಮನ್ನಾ ಆಗಿಬಿಟ್ಟತಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಆದರೆ ಆ ಸಾಲ ಮನ್ನಾ ಆಗಿದ್ದನ್ನು ರಿಜಿಸ್ಟರ್ ಮಾಡಿಸ್ಕೊಡಕ್ಕೆ 103 ಮನೆಗಳು ರಿಜಿಸ್ಟರ್ ಮಾಡಿಸ್ಕೊಡಕ್ಕೆ ಆಗ್ತಾ ಇದ್ದಿಲ್ಲ. ಈಗ ಒಂದು 6 ತಿಂಗಳಿಂದ ಅಲ್ಲಿಯ ಸಾರ್ವಜನಿಕರು ನನ್ನ ಹತ್ರ ಬಂದು ಕೇಳಿದಾಗ ಅವ್ರು ಕರ್ಕೊಂಡು ನಾನು ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟು ಏನು ಸರ್ಕಲ್ನಲ್ಲಿ, ಹರಿಹರದ ಸರ್ಕಲ್ನಲ್ಲಿ ಧರಣಿ ಕುಂತೇವೆ. ನಗರಸಭೆಯವರು ಹೋಗಿ ಬರೀ ಒಂದು ಚರಂಡಿ ತೆಗೆಯದೇ ಇರೋಂಥವ್ರು ರಸ್ತೆ ಮಾಡಿದರು, ಚರಂಡಿಗಳೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅವು ಎಲ್ಲ ಪೂರ ಇವತ್ತು ದಾಖಲಾತಿಗಳು ಒಂದೂ ಇದ್ದಿಲ್ಲ. ಎಲ್ಲ ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳು ಹೇಳಿ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹೇಳಿ ದಾಖಲಾತಿ ತರಿಸ್ಕೊಂಡಾರೆ. ಚುನಾವಣೆ ಆಗಿ 1 ತಿಂಗಳು 2 ತಿಂಗಳಲ್ಲಿ ಅವ್ರು ರಿಜಿಸ್ಟರ್ ಹಾಕೋದು ಯಾವ 103 ಮನೆಗಳು. ಅಲ್ಲ, ನಿಮ್ಮ ಜನಪರ ಚಿಂತನೆಗೆ ನಾನು ಶಬಾಷ್ಗಿರಿ ಹೇಳ್ತೀನಿ. ಕ್ಷೇತ್ರದಲ್ಲಿ ಈಗ ನೀವು MLA ಆಗ್ಲಿಕ್ಕೆ ನಿಂತಿದ್ದೀರಾ, ನೀವು ಯಾವುದೋ ಒಂದು ವಾರ್ಡಿಗೆ ನಿಂತಿಲ್ಲ, ಯಾವುದೋ ಒಂದು ಇದಕ್ಕೆ ನಿಂತಿಲ್ಲ. MLA ಆಗ್ಲಿಕ್ಕೆ ನಿಂತಿರೋದ್ರಿಂದ ಕ್ಷೇತ್ರದ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ. ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಬಂದಾಗಿದ್ದಾವೆ, ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ. ಆಮೇಲೆ ಕ್ಷೇತ್ರದಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇದೆ, ರೈತರಿಗೆ ಏನೇನು ಆಗಬೇಕು ಅನ್ನೋದು ಇದಿಲ್ಲ. ಅಂಥದ್ರ ಬಗ್ಗೆ ಏನಾದರೂ ನಿಮ್ಮಲ್ಲಿ ಪ್ಲ್ಯಾನ್ಗಳು ಕೊನೆ ಭಾಗದ ರೈತರಿಗೆ ಭದ್ರಾ ಒಂದು ಚಾನಲಿಂದ ಕೊನೆ ಭಾಗದ ರೈತರಿಗೆ ನೀರಿನ ಸಮಸ್ಯೆ ಭಾಳ ಆಗಿದೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ. ಮತ್ತು ಏನೋ ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಬರಬೇಕಾಗಿತ್ತು, ಆದರೆ ಮೆಡಿಕಲ್ ಕಾಲೇಜು ತರೋಕ್ಕೆ ಆಗಿಲ್ಲ ಇಲ್ಲಿ ಹರಿಹರದಲ್ಲಿ. ಇಂಜಿನಿಯರಿಂಗ್ ಕಾಲೇಜು ಬೇಕಾದಷ್ಟು ಕೈಗಾರಿಕೆ ಇದೆ, ಕೈಗಾರಿಕೆ ಅಭಿವೃದ್ಧಿ ಆಗಿಲ್ಲ. ಅದ್ರ ಬಗ್ಗೆ ಕೂಡ ನಮ್ಮ ಗಮನ ಐತೆ. ಮತ್ತು ಇನ್ನೊಂದು ಹರಿಹರ ತಾಲೂಕಿನ ಸಮಗ್ರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಶ್ರಮಿಸೋಕ್ಕೋಸ್ಕರ ನಾನು 25 ವರ್ಷದಿಂದ ಇಲ್ಲಿ ಹರಿಹರ ನಗರದ ತಾಲೂಕಿನ ಜನತೆಯ ಒಡನಾಡಿ ಆಗಿದ್ದು ನೂರಾರು ಸಮಸ್ಯೆಗಳನ್ನು ನಾನು ನೋಡಿದ್ದೀನಿ. ಆದ್ದರಿಂದ ಈ ಹರಿಹರ ತಾಲೂಕಿನ ಎಲ್ಲ ಮತದಾರರು ನನಗೆ ಮತವನ್ನು ನೀಡಿ ನನ್ನನ್ನು
ಶಾಸಕನಾಗಿ ಆಯ್ಕೆ ಮಾಡಿದರೆ ನಾನು 25 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಸಮಸ್ಯೆಗಳನ್ನು ಆಲಿಸಿರೋಂತಹ ನನಗೆ ಎಲ್ಲ ನಾಡಿ ಮಿಡಿತ ಗೊತ್ತಿದೆ. ಈ ತಾಲೂಕಿನಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅದನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ನಾನು ಶಾಸಕಾಂಗದಲ್ಲಿ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಾನು ಸಮಸ್ಯೆಗಳ ಬಗ್ಗೆ ಹೋರಾಟ, ಅಲ್ಲಿ ಕೂಡ ವಿಧಾನಸೌಧದಲ್ಲಿ ಕೂಡ ನಾನು ಹೋರಾಟ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತೇನೆ. ಆದ್ದರಿಂದ ಎಲ್ಲ ನನ್ನ ಮತದಾರ ಬಾಂಧವರು ನನ್ನನ್ನು ಆಶೀರ್ವದಿಸಬೇಕೆಂದು ಈ ನಮ್ಮ ನಕ್ಷತ್ರ ಟಿ ವಿ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ತಿದ್ದೇನೆ. ಜೈ ಭೀಮ್. ಇದುವರೆಗೂ ಬಹುಜನ್ ಸಮಾಜ್ ಪಾರ್ಟಿ ವತಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಹನುಮಂತಪ್ಪನವರನ್ನು ನಾವು ರಾಜಕೀಯ ಸಂದರ್ಶನ ಮಾಡಿದ್ವಿ. ಅವರು ಒಂದು ಉತ್ತಮವಾದ ಕ್ಷೇತ್ರದ ಭವಿಷ್ಯದ ಬಗ್ಗೆ ಉತ್ತಮವಾದ ಆಲೋಚನೆ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಸಂದರ್ಶನವನ್ನು ಮುಗಿಸ್ತೇವೆ. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.